ಈಗ ಇತ್ತೀಚೆಗೆ ಇದು ನಮ್ಮ ಕೋವಿಡ್-19 ಮೂರನೇ ಅಲೆ ಅಂತ ಏನು ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಕೆರೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು 20-30 ಮೂಟೆನ ಈ ಕ್ಲಿನಿಕಲ್ ಯೂಸ್ ಮಾಡೋಂಥ ಮೆಡಿಸಿನ್ ಆಗಿರ್ಬೋದು, ಮೆಡಿಸಿನ್ ಬಾಟಲ್ಸು ಮತ್ತು ಸಿರಂಜಿಗಳು, ಸೂಜಿಗಳು ಮತ್ತು ಗ್ಲೂಕೋಸ್ ವೈರ್ಗಳು ಇಂಥವೆಲ್ಲ ಅವರು ತಂದು ಒಂದು 9-10 ನೋಡಿದೀವಿ, ಓಪನ್ ಮಾಡಿ ನೋಡಿದೀವಿ. ಅದರಲ್ಲೂ ಸಹ ಇದ್ದಿದ್ದೆಲ್ಲ ಬರೀ ಸೂಜಿಗಳೇ, ಆ ಬಾಟಲ್ಸು, ಮೆಡಿಕಲ್ ಬಾಟಲ್ಸ್ ಇವೇ ಇದ್ದಿದ್ದು. ಸೊ ಈ ತರ ಅವರು ಅಲ್ಲಿ ಸುರಿಯೋದ್ರಿಂದ ಅಲ್ಲಿ ಜಾನುವಾರುಗಳು ಮತ್ತೆ ಮನುಷ್ಯರು ಓಡೋ ಅಂತ ಪ್ಲೇಸ್ ಅದು. ಅಲ್ಲಿ ಬೆಳಗ್ಗೆದ್ರೆ ಅಲ್ಮಲ್ಗೆ ಪಂಚಾಯತಿ ಗ್ರಾಮಸ್ಥರು ಏನಿದ್ದಾರೆ ಅಲ್ಲೆಲ್ಲ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯಿಸ್ತಾ ಇರ್ತಾರೆ. ಅವ್ರ ಕಾಲಿಗೆ ಚುಚ್ಕೊಂಡು ಯಾರ್ದೋ ರೋಗ, ಯಾರಿಗೋ ಯೂಸ್ ಮಾಡಿರೋಂಥ ಮೆಡಿಸಿನ್ನ ಇವ್ರ ಬಾಡಿಯಲ್ಲಿ ಇಂಜೆಕ್ಟ್ ಆಗಿ ಇವರಿಂದ ಇನ್ನೊಬ್ರಿಗೆ ಹಬ್ಬಿ ಈಗಲೇ ನಾವು ಕೋವಿಡ್-19 ಇಂದ ತುಂಬಾನೇ ನೋವು ತಿಂದಿದೀವಿ. ಈ ಸಮಯದಲ್ಲಿ ಈ ತರ ಹಸುಗಳಿಗಾಗಿರ್ಬೋದು, ಮೇಯೋ ಟೈಮಲ್ಲಿ ಅದು ಬಾಯಿಗೆ ಚುಚ್ಕೊಂಡು ಅದಕ್ಕೇನೋ ಇಂಜೆಕ್ಟ್ ಆಗಿ ಬೇರೆ ತರ ವೈರಸ್ ಉಂಟಾಗಿ, ಈಗ ಮಳೆ ಬರ್ತಿದೆ, ನೀರು ತುಂಬತೈತೆ ಆ ಕೆರೆಗೆ, ಅದು ವಾಟರ್ ಅಲ್ಲೂ ಸಹ ಮಿಕ್ಸ್ ಆಗಿ ಅದು ಜಾನುವಾರುಗಳು ಕುಡಿತಾರೆ, ಮನುಷ್ಯರಲ್ಲಿ, ಅದರಲ್ಲಿ ಹುಡುಗರು ಎಷ್ಟೋ ಜನ ಈಜಾಡ್ತಾರೆ. ಆ ಗ್ರಾಮದಿಂದ ನಗರಕ್ಕೆ, ನಗರದಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ಕರ್ನಾಟಕಕ್ಕೆ ಬರೋಂತ ಪರಿಸ್ಥಿತಿ ಇದೆ. ಇಷ್ಟು ಮಟ್ಟದಲ್ಲೂ ಅಲ್ಲಿ ಆಗ್ತಿದ್ದಾರೆ ಅಂದ್ರೆ ಯಾವ್ದೋ ಸಣ್ಣ ಪುಟ್ಟ ಕ್ಲಿನಿಕ್ ಅಂತೂ ಅಲ್ಲೇ ಅಲ್ಲ, ಯಾವ್ದೋ ದೊಡ್ಡ ಹಾಸ್ಪಿಟಲ್ಲೇ ಆಗಿರ್ಬೇಕು. ಅದರಿಂದ ಅವರು ಈ ತರ ಈ ಬಯೋ ವೇಸ್ಟ್ ಆಗಿರ್ಬೋದು, ಈ ಮೆಡಿಕಲ್ ವೇಸ್ಟ್ ನ ತಂದು ಅಲ್ಲಿ ಏನ್ ಆಗ್ತಿದ್ದಾರೆ ಇದನ್ನ ನಾವು ಬೆಳಗ್ಗೆ ಕಂಡು ನಾವು THO ಶಾರದಾ ಮ್ಯಾಮ್ ಗಮನಕ್ಕೂ ತಂದಿದೀವಿ. ಅವರು ಸಹ ಅಲ್ಲಿಗೆ ಬಂದು ಅಲ್ಲಿ ಟೆಸ್ಟ್ ಮಾಡಕ್ಕೆ ಅಂತ ಬಯೋ ಈ ವೇಸ್ಟ್ ನ ತಗೊಂಡು ಹೋಗಿದ್ದಾರೆ. ಅವರು ಅದು ಯಾವ್ದು ಪೊಲ್ಯೂಷನ್ ಕಮಿಷನ್ ಏನೋ ಕಂಪ್ಲೇಂಟ್ ಮಾಡ್ತೀವಿ, ಖಂಡಿತ ಇದ್ರ ವಿರುದ್ಧ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗಬೇಕು?